ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಬಂದು ನನಗಿಂತ ಉದ್ದವಾಗಿರೋ ಬದನೆಕಾಯಿ ಗಿಡದಲ್ಲಿ ಇದ್ದೀನಿ. ಬದನೆಕಾಯಿ ಅಂತ ಹೇಳಿದ್ರೆ ಅಂತಿಂತದಂತೂ ಅಲ್ಲವೇ ಅಲ್ಲ. ನೀವು ನೋಡಿರ್ಬೋದು ಚಿಕ್ಕ ಬದನೆಕಾಯಿ, ಉದ್ದ ಬದನೆಕಾಯಿ ಅಥವಾ ಕಲರ್ ಬದನೆಕಾಯಿಗಳನ್ನ ನೋಡಿರ್ತೀರ. ಅವೆಲ್ಲ ಬಂದು ಗಾತ್ರದಲ್ಲಿ ಉದ್ದ ಚಿಕ್ಕದಾಗಿ ಎಲ್ಲ ಇರ್ತದೆ. ಈಗ ನಾವು ನೋಡಕ್ ಬಂದಿರೋ ಬದನೆಕಾಯಿ ಬಂದು ಬಲೂನ್ ಬದನೆಕಾಯಿಗಳಿದ್ದಂಗೆ ಇದೇನೋ ನೋಡ್ರೆ ಎಷ್ಟೆಷ್ಟು ದಪ್ಪ ಐತೆ, ಒಂದೊಂದು ನನ್ನ ಕೈ ಗಾತ್ರ ಇದೆ. ಸೊ ಈ ಕೃಷಿ ಯಾವ ರೀತಿ ಇದೆ, ಮತ್ತೆ ಇದೆಲ್ಲ ಬೆಳೆಯೋದಕ್ಕೆ ಯಾವ ರೀತಿ ಸಸಿಗಳು ಮತ್ತೆ ಎಲ್ಲಿಂದ ತಗೊಂಡ್ಬಂದಿದ್ದಾರೆ, ಮತ್ತೆ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ತಾ ಇದ್ದಾರೆ, ರೇಟ್ಗಳು ಏನೇನು ಹೋಗುತ್ತೆ, ಒಟ್ಟಾರೆ ಮಾಹಿತಿ ಬಂದು ಈ ವಿಡಿಯೋದಲ್ಲಿ ಇರುತ್ತೆ. ಸೊ ಇದಕ್ಕೆ ಮುಂಚೆ ಯಾರಾದ್ರೂ ಈ ಬದನೆಕಾಯಿಗಳನ್ನ ನೋಡಿದ್ರೆ ಕಾಮೆಂಟ್ ಹಾಕ್ಬಿಡಿ. ಫಸ್ಟೇ ಬದನೆಕಾಯಿ ಅಂತ ಹೇಳ್ಬಿಟ್ಟು ತಪ್ಪಾಗಿ ತಿಳ್ಕೊಂಬೇಡ್ರಿ ಅಪ್ಪ. ಈ ಬದನೆಕಾಯಿನ ನೋಡಿದ್ರೆ ಫಸ್ಟ್ ಕಾಮೆಂಟ್ ಹಾಕ್ರ, ಅಥವಾ ಬೆಳೆದಿದ್ರೆ ಕಾಮೆಂಟ್ ಹಾಕ್ರ. ಮತ್ತೆ ಕೃಷಿ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂತ ಹೇಳಿದ್ರೆ ಪೂರ್ತಿ ವಿಡಿಯೋ ನೋಡ್ರ, ಅವಾಗೇ ನಿಮ್ಗೆ ಮಾಹಿತಿ ಗೊತ್ತಾಗೋದು. ಬನ್ರಿ ವಿಡಿಯೋ ಹೋಗೋಣ. ನೋಡೋದಕ್ಕೆ ಸೈಜ್ ಬಲೂನ್, ಸೇಮ್ ಬಲೂನ್ ತರನೇ ಇದೆ. ಗಾಳಿ ತುಂಬಿದೆ ಏನೋ ಗೊತ್ತಿಲ್ಲ. ಇದು ಕೃಷಿ ಹೇಗೆ ಮತ್ತೆ ಇದು ಎಷ್ಟು ತಿಂಗಳಾಗಿದೆ ಎಲ್ಲ ಮಾಹಿತಿಗಳು ನೇರವಾಗಿ ನಮ್ಮ ರೈತರಿದ್ದಾರೆ, ಅವ್ರ ಮುಖಾಂತರ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ಮಂಜುನಾಥ್ ಅಂತ, ಊರು ಗ್ರಾಮ, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು ಡಿಸ್ಟಿಕ್. ಬೆಂಗಳೂರು ಡಿಸ್ಟಿಕ್. ಸರ್ ಹಾಗೆ ಇದು ನೋಡೋದಕ್ಕೆ ಸ್ವಲ್ಪ ವಿಚಿತ್ರವಾಗಿದೆ ಅಂದ್ರೆ ಕೆಲವು ಫಾರ್ಮರ್ಸ್ ಗೊತ್ತಿರುತ್ತೆ, ಕೆಲವು ಗೊತ್ತಿರಲ್ಲ. ಇದ್ರ ಬಗ್ಗೆ ಸ್ವಲ್ಪ ನಿಮ್ಮ ಅನುಭವ ಶೇರ್ ಮಾಡ್ಕೊಡ್ಬೇಕು ಸರ್. ಇದು ವೈಟ್ ಬಲೂನು, ಗ್ರೀನ್ ಬಲೂನ್ ಅಂತಾರೆ. ಕಲ್ಕತ್ತಾ ಸೈಡ್ ಭಾರಿ ಡಿಮ್ಯಾಂಡ್ ಇದೆ ಇದಕ್ಕೆ. ಕಲ್ಕತ್ತಾ ವೆರೈಟಿ ಅಂತ ಮಾರ್ಕೆಟ್ ಅಲ್ಲಿ ಫೇಮಸ್. ಇದಕ್ಕೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ. 15 kg ಬಾಕ್ಸ್ ಒಂದು 500 600 ರೂಪಾಯಿ ತನಕ ಮಾರ್ಬೋದು. ಸರ್ ಈಗ ನಿಮ್ಮ ಒಟ್ಟಾರೆ ಎಷ್ಟು ಜಮೀನಲ್ಲಿ ಯಾವ ವೆರೈಟಿ ಹಾಕಿ ಸರ್? ಕಲರ್ ಬಗ್ಗೆ 1.25 ಎಕರೆ ಬಯಲಿದೆ. 1.25 ಎಕರೆ ಬಯಲಲ್ಲಿ 3 ವೆರೈಟಿ ಇದೆ. ಒಂದು ಕಲ್ಕತ್ತಾ ಅಂತೀವಿ, VNR ಸೀಡ್ಸ್ ಅವ್ರದ್ದು ಕಲ್ಕತ್ತಾ ಬಲೂನು. ಮತ್ತೆ ಬ್ಲಾಕ್ ಜಮ್ ಅಂತ ಇದೆ, ಜಡೋನೆನ್ಸದು. ಮತ್ತೆ ಶರ್ಪಾವ್ ಅಂತ ಒಂದು ವೆರೈಟಿ ಇದೆ. 3 ವೆರೈಟಿಗಳು ಬೆಳೀತಾ ಇದ್ದೀವಿ ಸರ್. ಪ್ರಾರಂಭದಲ್ಲಿ ಗಿಡ ನರ್ಸಿನಲ್ಲಿ ಡೈರೆಕ್ಟ್ ಸೀಡ್ ಅಲ್ಲಿ ತಗೊಳ್ಳೋದ, ಯಾವ ರೀತಿ ತಗೊಂಡ್ಬಂದಿರೋ ಸರ್? ಇದು ಗ್ರಾಫ್ಟೆಡ್ ಸೀಡ್. ಗ್ರಾಫ್ಟೆಡ್? ಹೌದು, ಗ್ರಾಫ್ಟೆಡ್ ಇಂದ ಲೈಫ್ ಜಾಸ್ತಿ ಬರುತ್ತೆ, ಅಧಿಕ ಇಳುವರಿ ಬರುತ್ತೆ. ಅದಕ್ಕೋಸ್ಕರ ಗ್ರಾಫ್ಟೆಡ್ ಹೋಗ್ತೀವಿ ನಾವು. ನಮ್ಮ ಏರಿಯಾದಲ್ಲಿ ನೆಮಟೋಡ್ಸ್ ಮತ್ತೆ ವಿಲ್ಟ್ ಪ್ರಾಬ್ಲಮ್ ಇರೋದ್ರಿಂದ, ಬ್ಯಾಕ್ಟೀರಿಯಲ್ ವಿಲ್ಟ್ ಇರೋದ್ರಿಂದ ನಾವು ಗ್ರಾಫ್ಟೆಡ್ ಹೋಗ್ತೀವಿ. ಗ್ರಾಫ್ಟೆಡ್ ಇಂದ ಡ್ಯೂರೇಷನ್ ಕೂಡ ತುಂಬಾ ಜಾಸ್ತಿ ಬರುತ್ತೆ. ಸರ್ ನೆಮಿಟೆಡ್ ಸಮಸ್ಯೆ ತೋಟದಲ್ಲಿದ್ರೆ ಇದು ಗ್ರಾಫ್ಟೆಡ್ ಏನು ತೊಂದರೆ ಆಗೋದಿಲ್ಲ ಸರ್? ಆಗೋದಿಲ್ಲ, ಯಾಕಂದ್ರೆ ಇದು ವೈಲ್ಡ್ ವೆರೈಟಿ ಅಂತ ಕರಿತೀವಿ ನೋಡಿ. ವೈಲ್ಡ್ ವೆರೈಟಿ ತೋರಿಸಿದ್ದು ಆ ವೈಲ್ಡ್ ವೆರೈಟಿ, ಅದಕ್ಕೆ ಗ್ರಾಫ್ಟೆಡ್ ಹಾಕೋದ್ರಿಂದ ಆ ವೆರೈಟಿ ಯಾವುದೇ ಕಾರಣಕ್ಕೂ ಗಿಡ ಸಾಯೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಬದನೆ ಗಿಡ ಜಾತಿಗಳನ್ನ ಗ್ರಾಫ್ಟ್ ಮಾಡ್ಬೋದಲ್ಲ ಸರ್ ಈ ಗಿಡಕ್ಕೆ? ಹೌದು, 100% ಮಾಡ್ಬೋದು. ಯಾಕೆ ಕಾಡಲ್ಲಿ ಬೆಳೆ ಸಸ್ಯ ಆಗಿರೋದ್ರಿಂದ ಸಸ್ಯದಿಂದ ಯಾವುದೇ ವಿಲ್ಟ್ ಆಗ್ಲಿ ನೆಮಟೋಡ್ಸ್ ಆಗ್ಲಿ ಅದಕ್ಕೆ ಅಟ್ಯಾಚ್ ಆಗಲ್ಲ. ಅದರಿಂದ ಅಧಿಕ ಇಳುವರಿ ಕೂಡ ಬರುತ್ತೆ. ಸರ್ ಈಗ ಮಿನಿಮಮ್ ಸರ್ ಗಿಡ ತಗೊಳ್ಬೇಕಾದ್ರೆ ಈ ವೆರೈಟಿಗಳನ್ನ ನೀವು ಚೂಸ್ ಮಾಡಿದ್ ಅಂದ್ರೆ ನರ್ಸರಿನಲ್ಲೇ ರೆಡಿ ಮಾಡ್ಕೊಡ್ತಾರ, ಯಾವ ರೀತಿ? ಹೌದು, ನರ್ಸರಿಯಲ್ಲೇ ರೆಡಿ ಮಾಡ್ಕೊಡ್ತಾರೆ. ಒಂದ್ ಸಸಿಗೆ ನಾವು ಎಚ್ಕ್ರಾಸ್ ಹತ್ರ ಮಂಜು ಅಂತ ನರ್ಸರಿಯಲ್ಲಿ ತಗೊಬಂದ್ವಿ. ಒಂದ್ ಸಸಿಗೆ 14 ರಿಂದ 15 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸರ್ ಆಮೇಲೆ ಸರ್ ಪ್ರಾರಂಭದಲ್ಲಿ ಹೇಳ್ಬೇಕಾದ್ರೆ ಸರ್ ಇದಕ್ಕೇನು ವಿಶೇಷವಾಗಿ ಮಣ್ಣಿಗೆ ಸಾಯಿಲ್ ಪ್ರಿಪರೇಷನ್ ಆದ್ರೂ ಮಾಡ್ಬೇಕಾ? ಈಗ ನಾರ್ಮಲ್ ಬದನೆ ಗಿಡಕ್ಕೆ ಮಾಡ್ದಂಗೆ ಮಾಡ್ಬೇಕಾ ಅಥವಾ ಯಾವ ರೀತಿ ಸರ್? ಒಂದು ಎಕರೆ ಬೆಳೆಗೆ ಕೊಟ್ಟಿಗೆ ಗೊಬ್ಬರ ಅನ್ನೋದು ಒಂದು 8 ರಿಂದ 10 ಟ್ರಾಕ್ಟರ್ ಹೊಡೆದ್ರೆ ಒಳ್ಳೇದು. ಯಾಕಂದ್ರೆ ಇದು ತುಂಬಾ ದೀರ್ಘಾವಧಿ ಬೆಳೆ. ಹೌದು. ಈಗ ಇದು ಕಾಯಿ ಸ್ಟಾರ್ಟ್ ಆದ್ಮೇಲೆ ನಾವು ಸುಮಾರು 7 ತಿಂಗಳು 7.5 ತಿಂಗಳಿಂದ ಕಾಯಿ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಹಾರ್ವೆಸ್ಟ್ ಆಗಿರೋದೇ 7 ತಿಂಗಳಾಗಿದೆ ಸರ್ ಇದಕ್ಕೆ? 7 ತಿಂಗಳಾಗಿದೆ ಹಾರ್ವೆಸ್ಟ್ ಆಗಿರೋದು. ಅಂದ್ರೆ ಈಗ 9.5 ತಿಂಗಳು ಬೆಳೆ ಆಗಿದೆ ಇದು. ಅದರಿಂದ ಸ್ವಲ್ಪ ಗೊಬ್ಬರಗಳು ಜಾಸ್ತಿ. ಸರ್ 9.5 ತಿಂಗಳು ಬೆಳೆ ಒಟ್ಟಾರೆಯಾಗಿ 7 ತಿಂಗಳು ನಿಮ್ಗೆ ಕ್ರಾಪ್ ಸ್ಟಾರ್ಟ್ ಆಗಿರೋದು. ಈಗ್ಲೂ ನಾಟಿ ಮಾಡಿದಾಗ ಈಗ ಹೊಸ ಗಿಡ ಇದ್ದಂಗಿದೆ ಅಲ್ವ ಸರ್ ಇದು? ಈಗ ಇಳುವರಿ ವಿಚಾರಕ್ಕೆ ಬಂದ್ರೆ ಸರ್, ಪ್ರಾರಂಭದಿಂದ ಒಂದೇ ತರ ಇಳುವರಿ ಬರ್ತಾ ಇರುತ್ತೆ ಅಥವಾ ಗ್ಯಾಪ್ ಬಿಟ್ ಏನಾದ್ರು ಬರುತ್ತಾ? ಇದು ಸ್ವಲ್ಪ ಅಂದ್ರೆ ಒಂದ್ ಸತಿ ಅಧಿಕವಾಗಿ ಇಳುವರಿ ಬರುತ್ತೆ, ಮತ್ತೆ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ. ಅದು ಈ ಕಲ್ಕತ್ತಾ ವೆರೈಟಿಯಲ್ಲಿ ಅದ್ರಲ್ಲೂ ಆತರ ಏನಿಲ್ಲ. ನಾವು ಯಾವ ತರ ಗೊಬ್ಬರಗಳು ಡ್ರಿಪ್ ಮುಖಾಂತರ ಕೊಡ್ತಾ ಇರ್ತೀವೋ ಅದ್ರ ಮೇಲೆ ಗಿಡನೂ ಬೆಳೀತಾ ಇರ್ತೈತೆ, ಇಳುವರಿನ ಜಾಸ್ತಿ ಬರುತ್ತೆ. ಸರ್ ನಾವು ಮಾಮೂಲಿಯಾಗಿ ನೋಡ್ತಕ್ಕಂಥದ್ದು ಗ್ರೀನ್ ಲ್ಯಾಂಗು ಅಥವಾ ಡಿಸ್ಕೋದು ಮೈಕ್ರೋ ಸೀಡ್ಸ್ ನೋಡಿರ್ತೀವಿ. ಬೆಳೆಗಳಲ್ಲಿ ಮತ್ತು ಬೆಳೆ ಮಾಡೋದ್ರಲ್ಲಿ ಯಾವ್ದು ಈಸಿ ಸರ್? ಬೆಳೆಗಳಲ್ಲಿ ಯಾವ್ದು ಪರವಾಗಿಲ್ಲ ಅನ್ಸುತ್ತೆ? ನಮ್ಗೆ ಇದೇ ಉತ್ತಮ ಅನ್ಸುತ್ತೆ. ಯಾಕಂದ್ರೆ ಇದು ಲೇಬರ್ ಸಮಸ್ಯೆ ಕಡಿಮೆ. 4 ಜನ ಲೇಬರ್ಸ್ ಇದ್ರೆ ಒಂದು ಏನಿಲ್ಲ ಅಂದ್ರೆ ಒಂದು 1000 kg 1 ಟನ್ ಪಿಕ್ ಮಾಡ್ಬೋದು. ಹೌದು, 4 ಜನ ಲೇಬರ್ಸ್ ಇದ್ರೆ 1 ಟನ್ ಆರಾಮಾಗಿ ಕುಯ್ದಾಕ್ತಿವಿ. ಅದು 7:30 ರಿಂದ 10:00 ಟೈಮ್ಗೆ 3 ಅವರ್ ಬೆಳಿಗ್ಗೆ 3 ಅವರ್ಗೆ 1 ಟನ್ ಕಿತ್ತಾಕಿರ್ತೀವಿ. ಪ್ಯಾಕಿಂಗ್ ತುಂಬಾ ಈಸಿ ಇದೆ. ಅದೇ ನಾವು ಡಿಸ್ಕೋಗೆ ಮತ್ತೆ ವೈಟ್ ಲಾಂಗ್ ಹೋದಾಗ ಲೇಬರ್ ಸಮಸ್ಯೆ. ನಮಗೆ ಭಾಗದಲ್ಲಿ ಲೇಬರ್ಗೆ ತುಂಬಾ ಸಮಸ್ಯೆ ಇದೆ, ಅದರಿಂದ ನಾವು ಇದನ್ನ ಸೆಲೆಕ್ಟ್ ಮಾಡಿದ್ವಿ. ಸರ್ ಈಗ ಕೀಟ ಬಾಧೆ ರೋಗ ಬಾಧೆ ವಿಚಾರಕ್ಕೆ ಬಂದ್ರೆ ಇದಕ್ಕೇನಾದ್ರೂ ತಡೆಯೋ ಶಕ್ತಿ ಪವರ್ ಏನಾದ್ರು ಜಾಸ್ತಿ ಇದೆಯಾ ಅಥವಾ ನಾರ್ಮಲ್ ಆಗಿ ಎಲ್ಲದಕ್ಕಿಂತಲೂ ಜಾಸ್ತಿ ಕೀಟ ಇದಕ್ಕೆ? ಹೌದು, ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಸೈಜ್ ದಪ್ಪ ಇರೋದ್ರಿಂದ ಒಂದು ಹುಳು ಏನಾದ್ರೂ ಒಳಗಡೆ ಬಿತ್ತಂದ್ರೆ ಸಾಮಾನ್ಯವಾಗಿ ಅದನ್ನ ಸಾಯ್ಸಕ್ಕಾಗಲ್ಲ. ಊಜಿ ಸಮಸ್ಯೆ ಇದೆ? ಊಜಿ ಸಮಸ್ಯೆ ಸಿಕ್ಕಾಪಟ್ಟೆ ಊಜಿ ಇದೆ.
ಅಂದ್ರೆ ನಾವು ಬೇರೆ ಬದನೆಕಾಯಿ ವೆರೈಟಿ ಕಂಪೇರ್ ಮಾಡಿದಾಗ ಇದ್ರಲ್ಲಿ ಜಾಸ್ತಿ ಹಾ. ಸ್ವಲ್ಪ ಔಷಧಿಗಳು ಸ್ವಲ್ಪ ಜಾಸ್ತಿ ಹೊಡಿಬೇಕಾಗುತ್ತೆ. ಊಜಿಗೆ ಕಂಟ್ರೋಲ್ ಮಾಡ್ಕೋಬೇಕು. ಹೌದು. ಹಾ. ಇಲ್ಲಿದ್ರೆ ಆಗೋದೇ ಇಲ್ಲ, ಇಷ್ಟು ದಿವಸ ಈ ಗಾಳಿ ಕಾಲದಲ್ಲಿ ಮೇಂಟೈನ್ ಮಾಡಕ್ ಆಗೋದೇ ಇಲ್ಲ ಹಾ. ಬದನೆಕಾಯಿ. ರೋಗದ ಸಮಸ್ಯೆ ಇದೆ, ರೋಗ ಏನಾದ್ರು ಬರೋ ಚಾನ್ಸ್ ರೋಗ ಜಾಸ್ತಿ ಅಂದ್ರೆ ಇದಕ್ಕೆ ಬೂದಿ ರೋಗ ಅಂತ ಬರುತ್ತೆ. ಹಾ. ಅದು ಈ ಗಾಳಿ ಕಾಲದಲ್ಲಿ ಜಾಸ್ತಿ. ಹ್ಮ್. ಅದು ಬಿಟ್ರೆ ಅಂತ ರೋಗಗಳೇನ್ ಬರಲ್ಲ. ಸರ್ ಈಗ ನಾರ್ಮಲ್ ನಾವು ಎಲ್ಲ ಬದನೆಕಾಯಿ ಸ್ಥಳೀಯವಾಗಿ ಬೆಳಿತಕ್ಕಂಥ ಬದನೆಕಾಯಿಗಳನ್ನ ಲೋಕಲ್ ಮಾರ್ಕೆಟ್ಗಳಲ್ಲಿ ಸಂತೆಗಳಲ್ಲಿ ಸೇಲ್ ಮಾಡ್ಬಿಡ್ತೀವಿ. ಇದಕ್ಕೆ ಮಾರ್ಕೆಟ್ಗೆ ಏನಾದ್ರು ತೊಂದರೆ ಆಗುತ್ತೆ ಸರ್ ನಿಮ್ಮ? ಇದು ನಾವು ಬೆಂಗಳೂರು ಮಾರ್ಕೆಟ್ಗೆ ತಗೋಬೇಕಾಗುತ್ತೆ. ಹಾ. ಮತ್ತೆ ಇಲ್ಲಿ ಲೋಕಲ್ ಅಲ್ಲಿ ಕೇಳ್ತಾರೆ, ನಾವೆಲ್ಲ ಅದಕ್ಕೆ ಅಷ್ಟೊಂದು ಪ್ರಿಫರೆನ್ಸ್ ಕೊಡಲ್ಲ. ಯಾಕಂದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ ಬೆಳೆದಾಗ ನಾವು ಟನ್ಗಳ ಲೆಕ್ಕದಲ್ಲಿ ಅಂದ್ರೆ ಒಂದು ಕೊಯ್ಲಿಗೆ 7 ಟನ್ 8 ಟನ್ ಆಗುತ್ತೆ. 7 ಟನ್ ಆಗುತ್ತಾ ಸರ್? ಹೌದು, ಆಗುತ್ತೆ. ಒಟ್ಟಾರೆ ವಿಸ್ತೀರ್ಣ ನಮ್ಮ ಕೈಲಿ ಎಷ್ಟು? ಒಂದು ಮುಕ್ಕಾಲು ಎಕರೆ. ಒಂದು ಮುಕ್ಕಾಲು ಎಕರೆ 7 ಟನ್ 7 ಟನ್ ಆಗಿದೆ ಒಂದು ಹಾ. ಒಂದು ಒಂದು ಕೊಯ್ಲಿಗೆ. ಕೊಯ್ಲಿಗೆ. ಹೌದು. ಒಟ್ಟಾರೆ ಸರ್ ಇದುವರೆಗೆ ನೀವು ಎಷ್ಟು ಟನ್ ಇದುವರೆಗೂ ಒಂದು 80 ಟನ್ ತನಕ ಏನು ಮಾರ್ಕೆಟ್ ಆವರೇಜ್ ಅಂದ್ರೆ ಒಂದು ಎಕ್ಸಾಕ್ಟ್ ಅಂತ ಇಲ್ಲ, ಹಾ. ಇನ್ನು ಜಾಸ್ತಿನೇ ಆಗಿರ್ಬೋದು. ಹಾ. ಒಂದು 80 ಟನ್ ತನಕ ಹೋಗಿದೆ. ಅದ್ಭುತ ಸರ್. ಇನ್ನು ಆಲ್ಮೋಸ್ಟ್ ಎಷ್ಟು ತಿಂಗಳು ಇದನ್ನ ಮೇಂಟೈನ್ ಮಾಡ್ಬೋದು ಸರ್ ಕ್ರಾಪ್ ಇದನ್ನ ಅನ್ಕೊಂತೀನಿ? ಸರ್ ಈಗ ಲೇಬರ್ ಸಮಸ್ಯೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹಾ. ಹೈಟ್ ಬೇರೆ ಹೋಗಿದೆ, ಔಷಧಿಗಳು ಹೊಡಿಯಕ್ ಸ್ವಲ್ಪ ಕಷ್ಟ. ಏನೋ ಒಂದು 2 ತಿಂಗಳು ಮಿನಿಮಮ್. ಆಮೇಲೆ ಸರ್ ಆಫ್ ಕಟಿಂಗ್ ಹಾಕಿ ಚಿಗುರ್ಸ್ಕೊಳ್ಳೋದು 100% ಚಿಗಿಸ್ಬೋದು. ಚಿಗುರ್ಸ್ಬೋದು. ಅಂದ್ರೆ ಇದು ನೆಲ ಪ್ರಿಪರೇಷನ್ ಬಂದ್ ನಾನು ಆಗ್ಲೇ ಹೇಳದ್ನಲ್ಲ, ಇದು 3ನೇ ಬೆಡ್. ಅಂದ್ರೆ ಮೊದಲು ಟೊಮೊಟೊ ಬೆಳೆದಿದ್ವಿ, ಹಾ. ಅದಾದ್ಮೇಲೆ ಸೌತೆಕಾಯಿ ಬೆಳ್ಕೊಂಡ್ವಿ, ಹಾ. ಅದೇ ಬೆಡ್ಗೆ ಮತ್ತೆ 3ನೇ ಬೆಡ್ ಮತ್ತೆ ಪ್ರಾರಂಭಕ್ಕೆ ಇದು ಮಾಡಿರ್ತಕ್ಕಂಥ ಬೆಡ್ ಪ್ರಿಪರೇಷನ್ ಅಲ್ಲ, 3ನೇ ಕೊಯ್ಲಲ್ಲಿ ಈ ರೇಂಜ್ಗೆ ಬೆಳೆ ಮಾಡಿದ್ದೀರಾ ಸರ್? ವೀಡ್ ಮೆಟ್ ಎಲ್ಲ ಆಗ ಫಸ್ಟ್ ಕೊಯ್ಲಿಗೆ ಇಲ್ಲ ಇದು ಹಾಕಿದ್ಮೇಲೆ ವೀಡ್ ಮ್ಯಾಟ್ ಹಾಕ್ತಿವಿ. ಯಾಕಂದ್ರೆ ಇದರಲ್ಲಿ ಗೊಬ್ಬರ ಸ್ವಲ್ಪ ಕಮ್ಮಿ ಇತ್ತು. ಆಗ ಏನ್ ಮಾಡಿದ್ವಿ, ಇದು ಕೆಳಗಡೆ ಗೊಬ್ಬರ ಸುರಿದ್ಬಿಟ್ಟು ವೀಡ್ ಮ್ಯಾಟ್ ಹಾಕಿ ಅದ್ರ ಮೇಲೆ ಒಂದು ಪೈಪ್ ಹಾಕಿದೀವಿ. ಈಗ ಪೈಪ್ ಅದರ ವೀಡ್ ಮ್ಯಾಟ್ ಕೆಳಗಡೆ ನೀರು ಓಡುತ್ತೆ. ಸೊ ಪೂರ್ತಿ ಎಷ್ಟು ನೆಲ ಇದೆಯೋ ಅಷ್ಟು ನೆಲನೂ ಬೇರ್ ಕವರ್ ಆಗಿರುತ್ತೆ. ಸರ್ ಈಗ 7 ಟನ್ ಅಂತ ಹೇಳಿದ್ರಿ ಸರ್, ಇದಕ್ಕೆ ಎಷ್ಟು ಬಂದ್ರು ಮಾರ್ಕೆಟಿಂಗ್ ಇದೆಯಾ ಅಥವಾ ಇಷ್ಟೇ ಲಿಮಿಟ್? ಜಾಸ್ತಿ ಹೋದ್ರೆ ಸ್ವಲ್ಪ ತೊಂದರೆನೆ. ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ದಿವಸಕ್ಕೆ ಮಿನಿಮಮ್ 1 ಟನ್ ತನಕ ಕೊಯ್ದು ಡೈಲಿ ಕಳಿಸ್ತಾ ಇರ್ತೀವಿ. ಡೈಲಿ ಕಳಿಸ್ತಾ ಇರ್ತಾರೆ. ಯಾಕೆಂದ್ರೆ ಹೆವಿ ಈಲ್ಡ್ ಬರೋದ್ರಿಂದ ಈ ಫಾರ್ಮರ್ಸ್ ಕೇಳ್ತಾರೆ, ಎಲ್ಲ ಬೆಳೆದ ಶುರು ಮಾಡ್ಬಿಟ್ರೆ ಆಮೇಲೆ ಅದನ್ನ ಡಿಮ್ಯಾಂಡ್ ಕಡಿಮೆ ಆಗ್ಬೋದು ಅಂತ. ಈ ಬದನೆಕಾಯಿನ ಎಲ್ಲರೂ ಬೆಳೆಯೋಕೆ ಕಷ್ಟ ಆಗುತ್ತೆ, ಸ್ವಲ್ಪ ಕಷ್ಟನೇ. ಅಂದ್ರೆ ನಾವು ಯಾವ ತರ ಕ್ಯಾಪ್ಸಿಕಮ್ ಮೇಂಟೈನ್ ಮಾಡ್ತೀವೋ ಅದಕ್ಕಿಂತಲೂ ಸ್ವಲ್ಪ ಕಷ್ಟನೇ ಅನ್ಸುತ್ತೆ ಕೆಲವು ಟೈಮ್ ಇದು. ಸರ್ ಆಮೇಲೆ ಕ್ಯಾಪ್ಸಿಕಮ್ಗಾಗ್ಲಿ ಟೊಮೊಟೊಗಾಗ್ಲಿ ಸೀಸನ್ ಅಂತಿದೆ, ಇದಕ್ಕೇನಾದ್ರೂ ಇಂಥ ಸೀಸನ್ ಅಲ್ಲಿ ಒಳ್ಳೆ ಡಿಮ್ಯಾಂಡ್ ಅಂತ ಬರೋ ಚಾನ್ಸ್ ಇಲ್ಲ? ಆ ತರ ಏನಿಲ್ಲ, ವರ್ಷ ಪೂರ್ತಿ ಹಾಕ್ಬೋದು. ಇದು ಸೀಸನ್ ಅಂತ ಏನಿಲ್ಲ. ಆದ್ರೆ ಗಾಳಿ ಕಾಲದಲ್ಲಿ ಅಂದ್ರೆ ಈಗ ಮೇ ಜೂನ್ ಅಲ್ಲಿ ಜುಲೈ ಅಲ್ಲಿ ಸ್ವಲ್ಪ ಊಜಿ ಜಾಸ್ತಿ, ಅದರಿಂದ ಕೀಟಗಳ ಬಾಧೆ ಜಾಸ್ತಿ ಬರುತ್ತೆ. ಸರ್ ಇದು ಲೋಯೆಸ್ಟ್ ನೀವು ಕಂಡಿರೋ ಪ್ರಕಾರ ಸರ್ 7 ತಿಂಗಳು ಕ್ರಾಪ್ ನೋಡಿದ್ರ ಅಂದ್ರೆ ನೀವು ಲೋಯೆಸ್ಟ್ ಪ್ರೈಸ್ ನೋಡಿರ್ತೀರಾ, ಹೈಯೆಸ್ಟ್ ಪ್ರೈಸ್ ನೋಡಿರ್ತೀರಾ? ನಾವು ಲೋಯೆಸ್ಟ್ ಪ್ರೈಸ್ 300 ರೂಪಾಯಿಂದ ಸ್ಟಾರ್ಟ್ ಆಯ್ತು ಫಸ್ಟ್ ಅಲ್ಲಿ. ಎಷ್ಟು ಕೆಜಿ ಸರ್ ಅದು? 300. 15 kg ಬಾಕ್ಸ್ 300 ರೂಪಾಯಿ. ಅದೇ ಜಾಸ್ತಿ ದಿವಸ ಸುಮಾರು ಒಂದು 4 ತಿಂಗಳವರೆಗೂ 4-5 ತಿಂಗಳವರೆಗೂ ಅದೇ ಬೆಲೆನೇ ಇತ್ತು. ಈಗ ಈ ನಡುವೆ ಸ್ವಲ್ಪ ಗಾಳಿ ಕಾಲಕ್ಕೆ ಎಲ್ಲರೂ ಬೆಳೆಯಕ್ಕಾಗಲ್ಲ, ಎಲ್ಲ ನಮ್ಮ ಜೊತೆಯಲ್ಲಿ ಬೆಳೆದಿರೋ ಫಾರ್ಮರ್ಸ್ ಎಲ್ಲರೂ ಹೋಗ್ಬಿಡ್ತು ಬೆಳೆಗಳು, ಊಜಿಗಳಿಗೆ ತಡೆಯಕ್ಕಾಗ್ಲಿಲ್ಲ ಅವ್ರ ಕೈಯಲ್ಲಿ. ಈಗ ಬೆಲೆ ಬಂದಿದೆ, ಈಗ 700 ರೂಪಾಯಿ 750 ರೂಪಾಯಿ ತನಕ ಹೋಗ್ತಾ ಇದೆ. ಅಂದ್ರೆ 15 kg ಬಾಕ್ಸ್. ಸರಿ ಸರ್, ಈಗ ನಿಮ್ಮ ಇದಕ್ಕೆ ಚಪ್ರ ಮಾಡ್ಕೊಂಡಿದ್ರಲ್ವ ಸರ್, ಈ ಚಪ್ರ ಮಾಡ್ಕೊಂಡಿದ್ರೆ ನಿಮ್ಗೆ ಕಾಸ್ಟುನು ಸ್ವಲ್ಪ ಕಡಿಮೆ ಆಗಿದೆ ಅನ್ಕೊಂತೀನಿ. ಯಾಕಂದ್ರೆ ಇದಕ್ಕೆ ಚಪ್ರ ಅವಶ್ಯಕತೆ ಏನು ಬೇಕಾಗಿಲ್ಲ, ಕೋಲ ಅವಶ್ಯಕತೆ ಇದೆ. ಅಲ್ಲ ಗಾಳಿ ಮಳೆ ಎಷ್ಟೇ ಬಂದ್ರು ಬೀಳೋ ಸಾಧ್ಯತೆ ಕಡಿಮೆ ಇರುತ್ತೆ ಅನ್ಕೊಂತೀನಿ. ಹೌದು, ಕಡಿಮೆ ಇರುತ್ತೆ. ಇದಕ್ಕಂತಲೇ ಒಂದು ಕೋಲ್ ಹಾಕೊಂಡ್ರೆ ಸಾಕು, ಕೋಲ್ಗೆ ನಾವು ಎಳೆದು ಕಟ್ಕೊಂಡ್ರೆ ಆಗುತ್ತೆ, ಏನ್ ತೊಂದ್ರೆ ಏನಾಗುತ್ತೆ ಸರ್. ಆಮೇಲೆ ತುಂಬಾ ಸೈಜ್ ಬರೋದ್ರಿಂದ ಇದಕ್ಕೆ ಡ್ರಿಪ್ ಇರಿಗೇಷನ್, ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಈ ಸರ ಗೊಬ್ಬರನು ಕೊಡ್ತಾ ಇರ್ಬೇಕು ಯಥೇಚ್ಛವಾಗಿ ಅಂತ ಅನ್ಕೊಂತೀನಿ. ಹೌದು, ಮಿನಿಮಮ್ ಒಂದು ವಾರಕ್ಕೆ ಒಂದ್ಸತಿ ಆದ್ರೂ ಒಂದು ಸ್ವಲ್ಪ ಬೇಕೇ ಬೇಕು. ಯಾಕಂದ್ರೆ ಲಾಂಗ್ ಡ್ಯೂರೇಷನ್ ಇರೋದ್ರಿಂದ ನಾವು ಎಷ್ಟೇ ಗೊಬ್ಬರ ಕೊಟ್ಟರು ಸಾಕಾಗಲ್ಲ ಗಿಡಕ್ಕೆ. ಬಲೂನ್ ಅಲ್ಲಿ ಗಾಳಿ ಊದ್ತಾ ಇದೆ ಪಲ್ಪ್ ಒಳಗಡೆ, ಇದಕ್ಕೆ ತಕ್ಕಾಗಿ ಫಾಸ್ಟ್ ಆಗಿ ಕೊಡ್ತಾ ಇರ್ಬೇಕು ಅನ್ಸುತ್ತೆ. ಹೌದು. ಸರಿ ಸರ್, ಈಗ ಮೈನ್ ನಮ್ ಡಿಸ್ಟೆನ್ಸ್ ಯಾವ್ದೇ ಬೆಳೆನಾಗ್ಲಿ ಇಂತ ಅಂತರ ಡಿಸ್ಟೆನ್ಸ್ ಅಂತ ಕೊಟ್ರೆ ಅದಕ್ಕೆ ಉತ್ತಮ ಅಂತ ಅನಿಸುತ್ತೆ. ನಿಮ್ಮ ಅನುಭವದ ಪ್ರಕಾರ ಸರ್ ಯಾರು ಇದು ಮಾಡಿರ್ತಕ್ಕಂಥದ್ದು ಅಂತರ ಬೆಸ್ಟ್, ಇನ್ನೇನಾದ್ರು ಮಾಡ್ಬೇಕಾಗಿಲ್ಲ? ಇಲ್ಲ, ಇದು ಸ್ವಲ್ಪ ಹತ್ರ ಆಯ್ತು. ಯಾಕಂದ್ರೆ ನಾನು ಈಗ ಮೊದಲೇ ಹೇಳಿದೆ ಇದು 3ನೇ ಬೆಳೆ ಅಂತ, ಅದರಿಂದ ಅಂತರ ಸ್ವಲ್ಪ ಹತ್ರ ಆಯ್ತು. ನಾವು ಮಾಮೂಲಿಯಾಗಿ ಕೊಡೋದು ಗಿಡದಿಂದ ಗಿಡಕ್ಕೆ 4 ಅಡಿ ಕೊಡ್ತೀವಿ, ಸಾಲಿಂದ ಸಾಲಿಗೆ 7 ಅಡಿ ಇಲ್ಲ 8 ಅಡಿವರೆಗೂ ಕೊಟ್ಟರೆ ಉತ್ತಮ. ಇದ್ರಲ್ಲಿ ನೀವು ಮಾಡಿರೋದು ಸರ್ ಅಂತರ ಕೇಳ್ಬೋದಾ? ಇದರಲ್ಲಿ 5ವರೆಗೆ 4 ಅಡಿ ಮಾಡಿದೀವಿ. ಈ ತರ ಇಷ್ಟು ಈಗ ಕೊಟ್ಟರು ಅಂತರದಲ್ಲಿ ಎಷ್ಟು ಗಿಡ ಕುತ್ಕೊಂಡಿದೆ ಸರ್? ನಾರ್ಮಲ್ ಆಗಿ ಎಷ್ಟು ಗಿಡ ಕುಳಿಸಿದ್ರೆ ಒಳ್ಳೇದು? ಎಕರೆಗೆ 2300 ಗಿಡ ಕುತ್ಕೊಂಡಿದೆ ಈಗ ಈ ಬೈಲಲ್ಲಿ. ನಮ್ ಪ್ರಕಾರ ಒಂದು 1800 ಗಿಡ ಹಾಕಿದ್ರೆ ಒಳ್ಳೇದು, ಸಾಕಾಗಿರೋದು. ಅಂದ್ರೆ ಮೇಂಟೈನ್ ಮಾಡೋದು, ಔಷಧಿ ಹೊಡೋದು ಎಲ್ಲ ಈಸಿ ಆಗ್ತಾ ಇತ್ತು, ಗಾಳಿ ಆಡ್ತಾ ಇತ್ತು, ಇನ್ನೂ ಸ್ವಲ್ಪ ಇಳುವರಿ ಜಾಸ್ತಿ ಬರ್ತಾ ಇತ್ತು ಅನ್ಸುತ್ತೆ. ಒಟ್ಟಾರೆಯಾಗಿ ನಿಮ್ಮ ಅನುಭವದಲ್ಲಿ ಹೇಳೋದಾದ್ರೆ ಸರ್ ಈ ಕೃಷಿ ಪರವಾಗಿಲ್ವಾ, ಹೇಗೆ ಸರ್ ಹೇಳ್ಬೇಕು? ತುಂಬಾ ಲಾಭದಾಯಕ, ಮತ್ತೆ ಲೇಬರ್ ಸಮಸ್ಯೆ ಇರೋರಿಗೆ ಈ ಬೆಳೆ ಹಾಕೊಂಡ್ರೆ ಉತ್ತಮ. ಅಂದ್ರೆ ಹಾರ್ವೆಸ್ಟ್ ಮಾಡೋದಕ್ಕೂ ತುಂಬಾ ಈಸಿ. ಹೌದು, ಅಂದ್ರೆ
ಕ್ರಾಪ್ ಮೇಂಟೈನ್ ಮಾಡ್ಬೇಕಲ್ಲ ಸರ್? ಹೌದು, ಕ್ರಾಪ್ ಮೇಂಟೆನೆನ್ಸ್ಗೆ ಸ್ವಲ್ಪ ತುಂಬಾನೇ ಐಡಿಯಾ ಬೇಕಾಗುತ್ತೆ ಇದಕ್ಕೆ. ಬೇರೆ ಬೆಳೆ ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಸ್ವಲ್ಪ ಕಷ್ಟ ಬೆಳೆಯೋದು. ಯಾಕೆಂದ್ರೆ ಬದ್ನೆ ಗಿಡ ಹಾಕ್ಬಿಟ್ಟಿದೀನಿ ಅನ್ಬಿಟ್ಟು ಸುಮ್ನೆ ಅಲ್ಲಿ ಬಂದು ಗೇಟ್ ಹತ್ರ ನೋಡ್ಕೊಂಡು ಹೋದ್ರೆ ಆಗೋದಿಲ್ಲ. ಇಲ್ಲಿ ಊಜಿ ಹೊಡಿತಾ ಇರುತ್ತೆ, ರೋಗ ಇರುತ್ತೆ, ಗೊತ್ತಾಗೋದೇ ಇಲ್ಲ. ತುಂಬಾ ಫ್ರೂಟ್ ಬ್ರೋರರ್ ಮತ್ತೆ ಸ್ಟಮ್ ಬ್ರೋರರ್ ಅಂತ ಏನ್ ಬರುತ್ತೆ ಹುಳ, ಅದು ತುಂಬಾ ಕಷ್ಟ ಕಂಟ್ರೋಲ್ ಮಾಡೋದು ಇದನ್ನ. ಸರ್ ಬದ್ನೆ ಗಿಡದಲ್ಲಿ ಸಾಮಾನ್ಯವಾಗಿ ಸ್ಟೆಮ್ ಬೋರರ್ ತುಂಬಾ ಕಾಟ ಕೊಡುತ್ತೆ ಸರ್. ಇದು ಈ ತರ ಹೊಡೆದ್ರೆ ಅಲ್ಲೇನೆ ಗಿಡ ಒಣಗ್ತಾ ಇರುತ್ತೆ. ಅದಕ್ಕೆ ಮೇನ್ ಏನಾದ್ರು ಪೆಸ್ಟಿಸೈಡ್ಸ್ ಸ್ಪ್ರೇ ಮಾಡ್ಬೇಕಾ ಈ ತರದಲ್ಲಿ ಒಳ್ಳೇದು ಅಂತ? ನಾವು ಅಲಾಂಟೋ, ಸಿಮಿಡೋಸು ಮತ್ತೆ ಬೊಫೇರಿಯಾ ಈ ತರ ಔಷಧಿಗಳು ಹೊಡಿತೀವಿ. ಅದರಲ್ಲಿ ಒಂದೊಂದು ಎರಡೆರಡು ಕಾಂಬಿನೇಷನ್ ಮಾಡೋದ್ರಿಂದ ಸ್ವಲ್ಪ ಅವಾಯ್ಡ್ ಆಗಿದೆ. ನೋಡ್ಕೊಂಡು ಕಾಲಕ್ಕೆ ತಕ್ಕಂಗೆ ಮಾಡ್ಬೇಕು. ಹೌದು. ಒಟ್ಟಾರೆಗೆ ಸರ್ ಈ ಕೃಷಿ ನಿಮ್ಗೆ ತೃಪ್ತಿ ತಂದಿದ್ಯಾ ಅಂತ ಹೇಳ್ಬೋದು? ತುಂಬಾ ತೃಪ್ತಿ ಸರ್. ಬೇರೆ ಬೆಳೆ ಕಂಪೇರ್ ಮಾಡಿದ್ರೆ 8 ತಿಂಗಳು ಈಗ 300 ರೂಪಾಯಿ ಸ್ಟಾರ್ಟ್ ಆಯ್ತು, ಈಗ 700 ರೂಪಾಯಿ ಬಂದಿದೆ. ಅದೇ ನಾವು ಬೇರೆ ತರಕಾರಿ ಬೆಳೆದಾಗ 3 ತಿಂಗಳು ಇಲ್ಲ 2.5 ತಿಂಗಳಿಗೆ ಲಾಸ್ಟ್ ಆಗುತ್ತೆ. ಹೌದು, 2.5 ತಿಂಗಳಲ್ಲಿ ಲಾಟ್ರಿ. ಹೌದು ಸರ್. ಈಗ ಆಲ್ಮೋಸ್ಟ್ ಟೊಮೊಟೊ ಸೀಸನ್ ಅಂದ್ಬಿಟ್ಟು ಎಲ್ಲಾ ನಾಟಿ ಮಾಡ್ಬಿಟ್ಟಿದ್ದಾರೆ. ಈಗ ನೋಡಿ ಎಲ್ಲ ಟೊಮೊಟೊ ಹೋಗಿದ್ದಾರೆ. ಸ್ವಲ್ಪ ಬೆಲೆಗಳು ಕಮ್ಮಿ ಆಯ್ತು. ಅದಕ್ಕೆ ಸ್ವಲ್ಪ ರೇರ್ ಆಗಿರೋ ಬೆಳೆಗಳು ಬೆಳೆದ್ರೆ ರೈತನಿಗೆ ಲಾಭದಾಯಕ. ನನ್ನ ಪ್ರಕಾರ ಸರ್ ನೀವು 1 ವರ್ಷ ಮಿನಿಮಮ್ ಇಟ್ಕೊಂತೀರಾ ಅಂತ ಅನ್ಕೊಂತೀವಿ. ಕಾಯಿ ಸ್ಟಾರ್ಟ್ ಆದ್ಮೇಲೆ 1 ವರ್ಷ ಕಂಪ್ಲೀಟ್ ಮಾಡ್ತೀರಾ? ಇದು ನೋಡೋಣ ಸರ್, ಟ್ರೈ ಮಾಡೋಣ. ಅದೇ ತುಂಬಾ ಚೆನ್ನಾಗಿದೆ ಸರ್ ಗಿಡನೂ. ಇದೇ ತರ ನಿಮ್ಗೆ ಇನ್ನೂ ಕಂಟಿನ್ಯೂ ಆಗ್ಲಿ, ಮತ್ತೆ ಇದ್ರಲ್ಲಿ ಇನ್ನಷ್ಟು ಸಕ್ಸಸ್ ಮತ್ತೆ ವರಮಾನ ಎರಡು ತಂದ್ಕೊಳ್ಳಿ ಅಂತ ನಾವು ಯಶಸ್ಸು ಸಿಗ್ಲಿ ಅಂತ ನಮ್ಮ ವೀಕ್ಷಕರ ಕಡೆಯಿಂದ ನಮ್ಮ ಕಡೆಯಿಂದ ಹಾರೈಸ್ತೀವಿ ಸರ್. ಮತ್ತೆ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ ನಮ್ಮ ವೀಕ್ಷಕರಿಂದ ನಿಮ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.